ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 25ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ನಮ್ಗಿನ್ನೂ ಹಣ ಬಂದಿಲ್ಲ. ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಇಲ್ವಾ? ದಿನಾಂಕ ಏನಾದರೂ ಫಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದೆ, ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಸ್ಪಷ್ಟನೆ ಬಂದಿಲ್ಲ. ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಏನು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಏನು ಕೂಡ ಬಂದಿಲ್ಲ. ಅಪ್ಡೇಟ್ ಬಂದರೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ. ಸೊ ಫೈನಲಿ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಬಂದಿದೆ. ಹಣ ಬಿಡುಗಡೆಗೂ ದಿನಾಂಕನೂ ಕೂಡ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಮೊದಲ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ತಿಳಿಸಿದ್ದಾರೆ. ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಆಗ್ತಾ ಇದೆ, ಯಾವ ದಿನಾಂಕದಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗೇನು ಗೃಹಲಕ್ಷ್ಮಿ ಸಂಘನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವ ಸರ್ಕಾರದಿಂದ, ಅಂದರೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬಟ್ ಆದರೆ ಇನ್ನೂ ಅಪ್ಲಿಕೇಶನ್ಗಳನ್ನ ಬಿಟ್ಟಿಲ್ಲ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಏನು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ವ ಸರ್ಕಾರದಿಂದ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 kg ಅಕ್ಕಿ ಬದಲು 5 kg ಅಕ್ಕಿ, 5 kg ಬದಲು ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಆ ಇಂದಿರಾ ಕಿಟ್ಟನ್ನು ಇನ್ನು ಮುಂದೆ ಕೊಡೋದಿಲ್ಲ, ಕ್ಯಾನ್ಸಲ್ ಆಗೋಯ್ತು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಕ್ಯಾನ್ಸಲ್ ಆಯ್ತಾ, ಕೊಡೋದಿಲ್ವಾ, ಏನು ಕೊಡೋದಾದ್ರೆ ಯಾವ ತಿಂಗಳಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶ್ವಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 25ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಾಯ್ತಾ ಇದ್ದಾರೆ. ಹಾಗೆ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ, ನಮಗಿನ್ನೂ 25ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ, ದಿನಾಂಕ ಏನಾದರೂ ಫಿಕ್ಸ್ ಆಗಿದೆಯಾ, ಈ ತಿಂಗಳಲ್ಲಿ ಬರುತ್ತಾ ಇಲ್ವಾ, ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ತುಂಬಾ ಒಂದು ರೀತಿ ಗೊಂದಲ ಆಗಿದೆ. ಯಾಕಂತಂದರೆ ಈಗ ಆಲ್ಮೋಸ್ಟ್ 5 ಕಂತಿನ ಹಣ ಪೆಂಡಿಂಗ್ ಆಗಿದೆ ಅಲ್ವಾ, ಯಾವಾಗ ಕೊಡ್ತಾರೋ ಏನು, ಈ ತಿಂಗಳು ಕೊಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿದೆ. ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ತಿಳಿಸಿದೆ, ಸರ್ಕಾರದಿಂದ ಯಾವುದೇ ರೀತಿ ಸ್ಪಷ್ಟನೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಏನಾದರೂ ಬಿಡುಗಡೆ ಮಾಡೋದಿತ್ತು ಅಂತಂದರೆ ಸರ್ಕಾರದಿಂದನೇ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಅಪ್ಡೇಟ್ ಕೊಡ್ತಾರಲ್ವಾ. ಹಣಕಾಸು ಇಲಾಖೆಯಿಂದ ಬಂದಿದೆ, 25ನೇ ಕಂತಿನ ಹಣ ನಾನು ಆಲ್ರೆಡಿ ಹಾಕಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ, ಈ ದಿನಾಂಕ ಇಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಬಟ್ ಯಾವುದೇ ರೀತಿ ಸ್ಪಷ್ಟನೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದೆ. ಸೊ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟು ಬಂದಿದೆ. ಹಣ ಬಿಡುಗಡೆಗೆ ದಿನಾಂಕನೂ ಕೂಡ ಫಿಕ್ಸ್ ಮಾಡಿದ್ದಾರೆ. ಯಾವಾಗ ಅಂತಂದರೆ 25ನೇ ತಾರೀಕು ನಂತರ 30ನೇ ತಾರೀಕು ಒಳಗಡೆ ಯಾವ ಡೇಟಿಗಾದರೂ ಕೂಡ ನಿಮಗೆ 25ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. 25ನೇ ತಾರೀಕು ಮೇಲೇನೆ, ಒಟ್ಟಿನಲ್ಲಿ 30ನೇ ತಾರೀಕು ಒಳಗಡೆ, ಇದೇ ದಿನಾಂಕ ಅಂತ ಹೇಳಿಲ್ಲ, ಒಟ್ಟಿನಲ್ಲಿ 5 ದಿನದೊಳಗಡೆ ಯಾವಾಗ ಬೇಕಿದ್ರೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ ಏನಾಗಿದೆ ಅಂತಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯುವಂಥರ ಸಂಖ್ಯೆ 1,24,00,000 ಜನ ಫಲಾನುಭವಿಗಳು ಇರೋದಲ್ವಾ. ಸೊ ಅಷ್ಟು ಜನಕ್ಕೆ ಇವಾಗ ಹಣ ಹೊಂದಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಹಂತ ಹಂತವಾಗಿ ಹಾಕ್ತೀವಿ, ಒಂದೇ ಸಾರಿ ಎಲ್ರಿಗೂ ಕೂಡ ಹಾಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾವು ಹಣ ಅಡ್ಜಸ್ಟ್ ಆದಂಗೆ ಹಂತ ಹಂತವಾಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಾಹಿತಿನ ತಿಳಿಸಿರುವಂಥದ್ದು. ಸೊ ಇವಾಗ ಮೊದಲನೇ ಹಂತದಲ್ಲೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮೊದಲನೇ ಹಂತದಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾವಿ ಈ ಒಂದು 3 ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಬೆಂಗಳೂರು ಓವರಾಲ್ ನಾರ್ತು, ಸೌತು, ಈಸ್ಟು ಎಲ್ಲ ಕಡೆಗೂ ಕಂಪ್ಲೀಟಾಗಿ ಬೆಂಗಳೂರು, ಹಾಗೆ ಮೈಸೂರು, ಹಾಗೆ ಬೆಳಗಾವಿ ಈ 3 ಊರುಗಳಿಗೆ ತುಂಬಾ ಫೋಕಸ್ ಮಾಡಿದ್ದೀವಿ. ಈ 3 ಡಿಸ್ಟಿಕ್ಗಳಿಗೆ ಆದಷ್ಟು ಬೇಗನೆ ಮೊದಲನೇ ಹಂತದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಹಂತ ಹಂತವಾಗಿ 2ನೇ ಹಂತ, 3ನೇ ಹಂತ, ಸೊ ಈ ರೀತಿ 2ನೇ ಹಂತದಲ್ಲಿ ಒಂದು 5-6 ಜಿಲ್ಲೆಗಳಿಗೆ, 3ನೇ ಹಂತದಲ್ಲಿ ಉಳಿದಂಥ ಜಿಲ್ಲೆಗಳಿಗೆ, ಆವಾಗ ಉಳ್ಕೊಂತು ಅಂದರೆ 4ನೇ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಜಿಲ್ಲೆಗಳಿಗೆ ಏನು ಉಳಿದಿರುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಕ್ತಾರಂತೆ. ಸೊ ಇವಾಗ ಅಷ್ಟು ದೊಡ್ಡ ಅಮೌಂಟನ್ನು ಹೊಂದಿಸೋದು ಕಷ್ಟ ಆಗ್ತಾ ಇದೆ, ಅದಕ್ಕೆ ಹಂತ ಹಂತವಾಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಂತ ಹಂತವಾಗಿ ಹಾಕಿದ್ರೂ ಕೂಡ ತಿಂಗಳ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡಿದರೆ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ ಮಂತ್ ಎಂಡ್ ಆಗೋಗುತ್ತೆ. ಅಟ್ಲೀಸ್ಟ್ ಖುಷಿ ಆಗ್ತಾರೆ. ಇವ್ರು ಬಿಡುಗಡೆ ಮಾಡೋದನ್ನೇ ಮಂತ್ ಎಂಡಲ್ಲಿ ಮಾಡಿದರೆ ಅವ್ರಿಗೆ ಬರೋ ಅಷ್ಟರಲ್ಲಿ ಇನ್ನೂ 1 ತಿಂಗಳು ಕೂಡ ಮುಗಿದೋಗ್ಬಿಡುತ್ತೆ. ಸೊ ಆಬ್ವಿಯಸ್ಲಿ ಬೇಜಾರು ಆಗೇ ಆಗುತ್ತಲ್ವ. ಸೊ ಹಾಗಾಗಿ ಬಿಡುಗಡೆ ಮಾಡೋದನ್ನ ಆದಷ್ಟು ಬೇಗ ಮಾಡಿದರೆ ಹಂತ ಹಂತವಾಗಿ ಹಾಕಲಿ. ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಇಷ್ಟು % ಜನಗಳಿಗೆ, 2ನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಇಷ್ಟು % ಜನಗಳಿಗೆ ಅಂತೇಳ್ಬಿಟ್ಟು ಹಂತ ಹಂತವಾಗಿ ಹಾಕಿದ್ರೂ ಕೂಡ ಆದಷ್ಟು ಮಂತ್ ಸ್ಟಾರ್ಟಿಂಗಲ್ಲೇ ಹಾಕಿದರೆ ಎಷ್ಟೋ ಜನಕ್ಕೆ ಖುಷಿ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಂತ್ ಎಂಡ್ ಅಷ್ಟರಲ್ಲೇ ಇವ್ರು ಕೊಡೋದು. ಮಂತ್ ಎಂಡಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಇನ್ನೊಂದು ತಿಂಗಳಿಗೆ ಅದೇ ಕಂತು ಬರ್ತಾ ಹೋಗುತ್ತೆ, ಇನ್ನೊಂದು ತಿಂಗಳು ಸ್ಕಿಪ್ ಆಗಿಬಿಡುತ್ತೆ. ಸೊ ಆ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇವಾಗ ಆಲ್ಮೋಸ್ಟ್ ನೀವು ಯೂಟ್ಯೂಬ್ಗಳಲ್ಲಿ ನೋಡಿರ್ಬೋದು, ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ತುಂಬ ಜನ ವೀಡಿಯೋಸ್ನ ಮಾಡ್ತಾ ಇರ್ತಾರೆ. ಬಹುಶಃ ಅದು ಸರ್ಕಾರಕ್ಕೂ ಕೂಡ ತಲುಪಿರುತ್ತೆ. ಅದ್ರ ಬಗ್ಗೆ ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಗಳಲ್ಲಿ. ನಾವು ಹಣನ ಕರೆಕ್ಟಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅದನ್ನಾದರೂ ಗಮನಕ್ಕೆ ತಗೊಂಡು ತಿಂಗಳ ಕರೆಕ್ಟಾಗಿ ಬೇಗ ಮಾಡಿದ್ರೆ ಜನಗಳೆಲ್ಲ ಅಲರ್ಟ್ ಆಗಿದ್ದಾರೆ, ಲೆಕ್ಕ ಇಟ್ಕೊಂಡಿದ್ದಾರೆ, ಹಾಕಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ಸ್ವಲ್ಪನಾದರೂ ಕೂಡ ನೆನಪು ಇರಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು
ನೀವು ಫೆಬ್ರವರಿ ಮಾರ್ಚಿಂದ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟು ಸರಿ ಸ್ಟೇಟ್ಮೆಂಟನ್ನು ಕೊಟ್ಟರು, ಕೊನೆಗೆ ಇವಾಗ ಸಿಕ್ಕಾಕೊಂಡ್ರಲ್ವ ಕೊಟ್ಟೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರು ಲೆಕ್ಕ ತಪ್ಪಿಸಿದ್ರು ಕೂಡ, ನಾವು ಲೆಕ್ಕ ತಪ್ಪಿಸಿದ್ರು ಕೂಡ ಇಲ್ಲಿ ವಿರೋಧ ಪಕ್ಷದವರಂತೂ ಪಕ್ಕಾ ಲೆಕ್ಕ ಇಟ್ಕೊಂಡಿರ್ತಾರೆ. ಅವರು ಕೂಡ ತಿಳಿಸಿದ್ರು, ನಾವು ತಿಂಗಳ 2,000 ಕೊಡ್ತೀವಿ ಅಂತ ತಿಳಿಸಿದ್ರು. ತಿಂಗಳ 2,000 ಇವ್ರು ಕರೆಕ್ಟಾಗಿ ಕೊಡ್ತಾನೆ ಇಲ್ಲ. ಸೊ ಅದನ್ನೇ ನಾವು ಮುಂದೆ ಇಟ್ಕೊಂಡು ಹುಬ್ಳಿನಲ್ಲಿ ಫೆಬ್ರವರಿ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಮಾಡ್ತಾರೆ ಫೆಬ್ರವರಿ ಮೊದಲನೇ ವಾರ 2ನೇ ವಾರದಲ್ಲಿ. ಇವರು 2 ಕಂತನ್ನ ಕೊಟ್ಟಿಲ್ಲ ಅಂದ್ರೂ ಕೂಡ ಕೊಟ್ಟಿವಿ ಅಂತ ವಾದ ಮಾಡಿದ್ರಲ್ಲ. ಸೊ ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಅವರು ತೊಗೊಂಡಿದ್ದಾರೆ ಅಷ್ಟೇ. ಬಹುಶಃ ಅಷ್ಟರಲ್ಲಿ ಒಂದು ಕಂತನ್ನ ರಿಲೀಸ್ ಮಾಡ್ತಾರೆ. ಹೇಳ್ದಂಗೆ 25ನೇ ಕಂತಿನ ಹಣ 25ನೇ ತಾರೀಕು ನಂತರ 30ನೇ ತಾರೀಕು ಅಷ್ಟರೊಳಗೆ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಮೊದಲನೇ ಹಂತದಲ್ಲಿ ಈ ಒಂದು 3 ಜಿಲ್ಲೆಗಳಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. 2ನೇ ಹಂತದಲ್ಲಿ ಉಳಿದಂಥ ಜಿಲ್ಲೆಗಳಿಗೆ ಹಾಕ್ತಾ ಹೋಗ್ತಾರೆ. ಇನ್ನು 24ನೇ ಕಂತಿನ ಹಣನೂ ಕೂಡ ಅಷ್ಟೇ, ನಮ್ಗೆ ಇನ್ನೂ ತುಂಬ ಜನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನರಿಗೆ ಇನ್ನೂ ಕೂಡ 24ನೇ ಕಂತಿನ ಹಣ ಬಂದಿಲ್ಲ. ಅವರೆಲ್ಲರಿಗೂ ಕೂಡ 25 ಏನು ಬಿಡುಗಡೆ ಆಗುತ್ತೆ ನೋಡಿ, 25 ಬಿಡುಗಡೆ ಆದ ತಕ್ಷಣ ನಿಮಗೆ ಹಳೆ ಕಂತು ಮತ್ತು ಹೊಸ ಕಂತು 2 ಕಂತು ಕೂಡ ಬರುತ್ತೆ. ಡೋಂಟ್ ವರಿ, ಯಾರು ಕೂಡ ಬೇಜಾರು ಮಾಡ್ಕೊಂಬಿಡಿ. ಏನೂ ಮಾಡೋಕ್ಕಾಗಲ್ಲ. ಬೇಜಾರು ಮಾಡಿಕೊಂಡ್ರು ಕೂಡ ನಾವು ಅದು ಯಾವಾಗ ಬರಬೇಕೋ ಅದು ಅವಾಗಲೇ ಬರುವಂಥದ್ದು. ಇವಾಗ ಇವರಿಗೆ ಹಂತವಾಗಿ ಆಗ್ತಾ ಇರೋದನ್ನ ನೋಡಿದರೆ ಮೇ ಬಿ ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಏನಾದರೂ ಇರ್ಬೋದೇನೋ, ಹಣ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯೇನೋ ಅಂತೇನೋ ಅನಿಸುತ್ತೆ. ಯಾಕಂದರೆ ಇವಾಗ ಒಂದೇ ಯೋಜನೆ ಅಲ್ವಾ, 5 ಯೋಜನೆಗಳಿಗೂ ಕೂಡ ಇವರು ದುಡ್ಡನ್ನು ಹೊಂದಿಸ್ಬೇಕಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹಂಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಬಟ್ ಆದರೆ ಯಾವ ಯೋಜನೆಯೂ ಕೂಡ ನಿಲ್ಲಿಸಲ್ಲ, ಎಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ. ಇನ್ ಕೇಸ್ ಅಷ್ಟರಲ್ಲಿ 25ನೇ ತಾರೀಕು ಅಷ್ಟರಲ್ಲಿ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇನ್ನು ಗೃಹಲಕ್ಷ್ಮಿ ಸಂಘಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ, ಯಾವಾಗಿಂದ ಗೃಹಲಕ್ಷ್ಮಿ ಸಂಘಕ್ಕೆ ಅಪ್ಲಿಕೇಶನ್ಗಳನ್ನ ಬಿಡ್ತಾರೆ. ಆಲ್ಮೋಸ್ಟ್ ಅಧಿಕೃತವಾಗಿ ಚಾಲನೆಯಾಗಿ 2 ತಿಂಗಳು ಆಗೋಗಕ್ಕೆ ಬರ್ತಾ ಇದೆ ಅಲ್ವಾ, ಇನ್ನೂ ಕೂಡ ಬಿಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದರದ್ದೇ ಆದಂಥ ಕೆಲವೊಂದಿಷ್ಟು ಪ್ರೋಸೆಸ್ಗಳಿರುತ್ತಂತೆ. ಸೊ ಆ ಒಂದು ಪ್ರೋಸೆಸ್ ಮಾಡೋದಕ್ಕೇ ಒಂದು 6 ತಿಂಗಳವರೆಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ 1 ತಿಂಗಳ ಹಿಂದೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು. ಇವಾಗ ಒಂದು ಬ್ಯಾಂಕಲ್ಲಿ ಮಾಡಬೇಕಂತಂದರೆ ಅದಕ್ಕೆ ಸಪ್ರೇಟು ಗೃಹಲಕ್ಷ್ಮಿ ಸಂಘಕ್ಕೆ ಅಂತಲೇ ಸಪ್ರೇಟ್ ಒಂದು ಕ್ಯಾಬಿನು ಬ್ರಾಂಚ್ ಥರ ಮಾಡ್ಕೋಬೇಕಾಗುತ್ತೆ. ಸೊ ಅದು ತುಂಬಾ ಪ್ರೋಸೆಸ್ ಇರುತ್ತೆ, ತುಂಬ ಕೆಲಸ ಇರುತ್ತೆ. ಅದಕ್ಕೆ ಅಂತಲೇ ಒಬ್ಬರನ್ನ ನೇಮಕ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಸಂಘಕ್ಕೆ ಸಂಬಂಧಪಟ್ಟಂತೆಯೇ. ಸೊ ಅದೆಲ್ಲ ಕೆಲಸ ಇರುತ್ತೆ. ನಾವೆಲ್ಲ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮತ್ತು ಇದು ಗೃಹಲಕ್ಷ್ಮಿ ಯೋಜನೆ ಥರ ನಿರಂತರ ಅಪ್ಲಿಕೇಶನ್ ಇರೋದಿಲ್ಲ. ಕೇವಲ ಒಂದು ಟೈಮನ್ನು ಕೊಡ್ತಾರೆ. 30 ದಿನ, 60 ದಿನ, 90 ದಿನ ಅಷ್ಟು ಟೈಮನ್ನು ಕೊಡ್ತಾರಂತೆ. ಅಷ್ಟರಲ್ಲಿ ಯಾರೆಲ್ಲ ಸೇರ್ಕೊತಾರೆ ಗೃಹಲಕ್ಷ್ಮಿ ಸಂಘಕ್ಕೆ ಅಷ್ಟು ಜನ ಮಾತ್ರನೇ ಸಂಘದಲ್ಲಿ ಲೋನ್ ಪಡೆಯೋಕ್ಕೆ ಸಾಧ್ಯ. ನೀವು ಬೇಡ ಮುಂದೆ ಹಾಕಿದ್ರಾಯ್ತು, ಆಮೇಲೆ ಯಾವಾಗಾದರೂ ಹಾಕೋಣ, ಇನ್ನೊಂದು 6-7 ತಿಂಗಳು ಬಿಟ್ಟು ಹಾಕೋಣ, ಈಗ ಸದ್ಯಕ್ಕೆ ಬೇಡ, ತಿಂಗಳ ದುಡ್ಡು ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ. ಸೊ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಅಂತಂದರೆ ಅವ್ರು ಯಾವಾಗ ಬಿಡ್ತಾರೆ ಮತ್ತು ಅವಾಗ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ನಿಮ್ಮ ಅರ್ಜೆಂಟಿಗೆ ಅವ್ರ ಅಪ್ಲಿಕೇಶನ್ಗಳನ್ನ ಬಿಡೋದಿಲ್ಲ. ಸೊ ಹಂಗಾಗಿ ಬಿಟ್ಟ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಜನವರಿ ಅಥವಾ ಫೆಬ್ರವರಿನಲ್ಲಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಸದ್ಯಕ್ಕೆ ಈ ತಿಂಗಳಲ್ಲಿ ಬಿಡಲ್ಲ ಅನಿಸುತ್ತೆ ಬಹುಶಃ. ನಿಮಗೆ ಮುಂದಿನ ತಿಂಗಳಲ್ಲಿ ಏನಾದರೂ ಬಿಟ್ಟರು ಅಂದರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡಬೇಕು, ಎಲ್ಲಿ ಹೋಗಿ ಹಾಕಬೇಕು, ಡೀಟೇಲ್ಸ್ ಎಲ್ಲ ಕೂಡ ನಾನು ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಬಿಟ್ಟ ಮೇಲೆ. ಇನ್ನು ನೆಕ್ಸ್ಟು ಇಂದಿರಾ ಕಿಟ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ, ಯಾವಾಗಿಂದ ಇಂದಿರಾ ಕಿಟ್ಟನ್ನು ಕೊಡ್ತಾರೆ. ನವಂಬರಲ್ಲಿ ಕೊಡ್ತೀವಿ ಅಂದರು, ಡಿಸೆಂಬರಲ್ಲಿ ಕೊಡ್ತೀವಿ ಅಂದರು, ಜನವರಿನೂ ಕೂಡ ಮುಗ್ದೋಗಕ್ಕೆ ಬರ್ತಾ ಇದೆ, ಜನವರಿನೂ ಕೂಡ ಕೊಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಹಾರ ಇಲಾಖೆಯಿಂದನೇ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಅಂತಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಯಾಕಂದರೆ ಅದನ್ನು ಕಾಂಟ್ರಾಕ್ಟನ್ನು ಕೊಟ್ಟಿದ್ದಾರಂತೆ. 6 ತಿಂಗಳಿಗೂ ಒಂದ್ಸರಿ ಕಾಂಟ್ರಾಕ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ. ಇವಾಗ 6 ತಿಂಗಳವರೆಗೂ ಕೂಡ ಒಬ್ಬರಿಗೆ ಕಾಂಟ್ರಾಕ್ಟನ್ನು ಕೊಟ್ಟಿದ್ದಾರೆ. ಸೊ ಅವರು ಕೂಡ ಎಲ್ಲ ಅರೇಂಜ್ ಮಾಡ್ಕೋಬೇಕಲ್ವ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು, ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಲ್ಲಿಂದ ತರಿಸ್ಕೊಬೇಕು ಅವರು. ಸೊ ಅದೆಲ್ಲ ಕೂಡ ಕೆಲಸ ಇರುತ್ತೆ. ಮತ್ತು ಅದನ್ನೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಸ್ಕೊಬೇಕು. ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗೆ ಆಲ್ರೆಡಿ ಸಾಕಷ್ಟು ಚಾನಲ್ಗಳಲ್ಲಿ ಕ್ಯಾನ್ಸಲ್ಲೇ ಆಗೋಗಿದೆ, ಕೊಡೋದೇ ಇಲ್ಲ ಇನ್ನು ಮುಂದೆ, ಕ್ಯಾನ್ಸಲ್ ಮಾಡಿದ್ದಾರೆ, ಹೇಳಿದ್ದಾರೆ 10 kg ಅಕ್ಕಿನೇ ಕೊಡ್ತಾರೆ, ಅಕ್ಕಿ ಬದಲು 1,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಬಟ್ ಸರ್ಕಾರದಿಂದ ಆ ರೀತಿ ಯಾವುದೇ ಅಪ್ಡೇಟು ಬಂದಿಲ್ಲ. ನಾವು ಕ್ಯಾನ್ಸಲ್ ಮಾಡ್ತೀವಿ, ಇನ್ನು ಮುಂದೆ ಏನು ರೇಷನ್ ಏನು ಕೊಡೋದಿಲ್ಲ, 1,000ನ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆ ರೀತಿ ಸರ್ಕಾರದಿಂದ ಅಧಿಕೃತವಾಗಿ ಏನು ಮಾಹಿತಿ ಬಂದಿಲ್ಲ. ಇನ್ ಕೇಸ್ ಆ ರೀತಿ ಬಂತು ಅಂತಂದ್ರೂ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇಂದಿರಾ ಕಿಟ್ಟು ಕೂಡ ಇನ್ನೂ ಕ್ಯಾನ್ಸಲ್ ಆಗಿಲ್ಲ. ಹೇಳ್ದಂಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಇಂದಿರಾ ಕಿಟ್ಟು ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮಾಹಿತಿ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.